ಹಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ, ಅಸ್ಸಲಾಮ್ ಅಲೈಕುಮ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ನೋಡಿ, ಬೆಳಗ್ಗೆ ನಾಷ್ಟ ರೆಡಿ ಮಾಡ್ತಾ ಇದ್ದೀನಿ. ದೋಸೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿನ್ನೆನೂ ದೋಸೆ ಹಾಕಿದ್ದೆ, ಇವತ್ತು ದೋಸೆ ಮಾಡ್ತಾ ಇದ್ದೀನಿ. ನೆನ್ನೆ ದೋಸೆ ಮಾಡೋಕ್ಕೆ ಹೋದರೆ ದೋಸೆನೇ ಆಗಿಲ್ಲ ಫ್ರೆಂಡ್ಸ್, ಗುಂಡ್ಪಂಗ್ಲ ಮಾಡಿಬಿಟ್ಟೆ. ಇವತ್ತು ಚೆನ್ನಾಗಿ ಬರ್ತಾ ಇದೆ ನೋಡಿ, ಇವತ್ತು ಚೆನ್ನಾಗಿ ಬಂದಿದೆ. ಮಾಡ್ತಾ ಇದ್ದೀನಿ ದೋಸೆ. ಮತ್ತು ನೆನ್ನೆ ಹಿಟ್ಟು ಉಳಿದಿರೋದು ಫ್ರೆಂಡ್ಸ್. ಇದು ಇವತ್ತು ಶನಿವಾರ ಅಲ್ಲ ಫ್ರೆಂಡ್ಸ್, ಇವತ್ತು ಟಿಫಿನ್ ಒಯ್ಯಲ್ಲ ಮಕ್ಕಳು, ಬರೀ ನಾಷ್ಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ನೋಡಿ, ನೆನ್ನೆ ರಾತ್ರಿದು ಬೇಳೆ ಇತ್ತು, ಅದು ಬಿಸಿ ಮಾಡ್ತಾ ಇದ್ದೀನಿ. ಬೇಳೆ ಜೊತೆಗೆ ಈ ದೋಸೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದು ಬಿಸಿ ಮಾಡ್ತಾ ಇದ್ದೀನಿ. ಬಿಸಿ ಆಗಿದೆ ಇದು ಆಲ್ರೆಡಿ. ಇವಾಗ ಗ್ಯಾಸ್ ಆಫ್ ಮಾಡಿದೆ. ಇದು ದೋಸೆ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ದೋಸೆ ಜೊತೆಗೆ ಬಿಸಿ ಬಿಸಿ ಬೇಳೆ. ಫ್ರೆಂಡ್ಸ್, ಯೆಲ್ಲೋ ಕಲರ್ ಯಾಕಿದೆ ಅಂದರೆ, ನಾನು ಇದು ಸಾಸಿವೆ ಮತ್ತು ಕರಿಬೇವು ಮತ್ತು ಇದು ಏನಂತಾರೆ ಹಳದಿ ಇವೆಲ್ಲ ಹಾಕಿಬಿಟ್ಟು ನಾನು ಒಗ್ಗರಣೆ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಅರಿಶಿನ ಕಲರ್ ಕಾಣಿಸ್ತಾ ಇದೆ ನೋಡಿ. ಎಲ್ಲೋ ದೋಸೆ ಮತ್ತು ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕಿದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಆ ಥರ ಮಾಡ್ತಾ ಇಲ್ಲ, ಹಾಕಿ ಹೀಗೆ ಡೈರೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ತೆಗಿತಾರೆ ಅದು ಹಾಕಿದ ನಂತರ ವೇಸ್ಟ್. ಅದಕ್ಕೋಸ್ಕರನೇ ನಾನು ಸುಮ್ಮನೆ ಹಾಕಿರೋದನ್ನೆಲ್ಲ ತೆಗೋಕ್ಕಿಂತ ಹಾಕ್ಲಾರ್ದೆ ಮಾಡೋಣ ಅಂತ ಹೇಳಿ ನಾನು ಸಿಂಪಲಾಗಿ ಈ ಥರ ಮಾಡ್ತಾ ಇದ್ದೀನಿ ನೋಡಿ. ಮಕ್ಕಳು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾರೆ. ಪಟಾಪಟ್ ನಾಷ್ಟ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಮಧ್ಯಾಹ್ನ ಬರ್ತಾರೆ ನೋಡಿ ಫ್ರೆಂಡ್ಸ್. ಮಕ್ಕಳು ನಾಷ್ಟ ರೆಡಿ ಆಯಿತು ಇವಾಗ. ಓಕೆ, ಇವಾಗ ನಾಷ್ಟ ಮಾಡಿ ಕೊಟ್ಟು ಬರ್ತೀನಿ. ಜಲ್ಲಿ ವ್ಯಾನ್ ಬಂತು, ಜಲ್ಲಿ ಇಟ್ಕೊಳ್ರಿ. ಕುರ್ಕುರೆ ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ್, ಟಿಫಿನ್ ಒಯ್ಯಲ್ಲ, ಅದಕ್ಕೋಸ್ಕರ ನಾವು ಐಟಮ್ ತೊಗೊಂಡು ಬಂದಿದ್ದಾರೆ ಅಂಗಡಿಯಿಂದ. ವ್ಯಾನ್ ಬಂತು, ಸೌಂಡ್ ಬರ್ತಾ ಇದೆ ಅಲ್ಲ. क्या हुआ हाँ हो गया, ठीक है, बाय बोलो. बाय बाय बाय. वैन ಬಂದಿದೆ. हाँ हाँ लेके आ रहे, रुक जा. ನಮ್ಮ ಮನೆಯಲ್ಲಿ ಎಷ್ಟು ದೊಡ್ಡದು ಆಕಳ ಬಂದಿದೆ ನಿಮ್ಮ. कैसा है, कितना बड़ा है ये. ಇವಾಗ ನೋಡಿ ಫ್ರೆಂಡ್ಸ್, ನಾವು ಬಟ್ಟೆ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಯಾವ ಬಟ್ಟೆ ಅಂದರೆ, ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮ್ ತೊಗೊಂಡಿದ್ದಿಲ್ಲ ಫ್ರೆಂಡ್ಸ್. ತುಂಬಾ ಲೇಟ್ ಆಗಿಬಿಟ್ಟಿದೆ ಯೂನಿಫಾರ್ಮ್ ತೊಗೊಳಕ್ಕೆ. ಸ್ವಲ್ಪ ದುಡ್ಡಿಂದು ಅದು ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ದು ಸ್ಯಾಲ್ರಿ ಬಂದಿದೆ, ಅದಕ್ಕೋಸ್ಕರ ನಾವು ಇವಾಗ ಹೋಗಿ ಮಕ್ಕಳದ್ದು ಯೂನಿಫಾರ್ಮ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಹೋದ ವರ್ಷ ಬೇರೆ ಇತ್ತು ಫ್ರೆಂಡ್ಸು, ಮಕ್ಕಳು ಜಾಸ್ತಿನೇ ಗಲೀಜು ಮಾಡ್ಕೊತಾ ಇದ್ದಾರೆ ಅಂತ ಹೇಳಿಬಿಟ್ಟು ಚೇಂಜ್ ಮತ್ತೆ ಮಾಡಿದ್ದಾರೆ. ಅದಕ್ಕೋಸ್ಕರ ಮತ್ತೆ ನಾವು ತೊಗೊಳಕ್ಕೆ ಬಂದಿದ್ದೀವಿ. ಅವ್ರು ಯಾವ ಶಾಪಿಗೆ ಹೇಳಿರ್ತಾರೆ ಅದೇ ಶಾಪಲ್ಲಿ ತೊಗೋಬೇಕಂತೆ ನೋಡಿ. ನಾವು ಇವಾಗ ಇಲ್ಲಿ ಬಂದಿದ್ದೀವಿ, ಟ್ರೆಂಡಿಂಗ್ ಅಂತ ಇದೆ ಫ್ರೆಂಡ್ಸ್, ಆ ಶಾಪಿಗೆ ಬಂದಿದ್ದೀವಿ ನೋಡಿ. ಈ ಶಾಪಲ್ಲಿ ಬರೀ ಮಕ್ಕಳದು ಸ್ಕೂಲಿಂದು ಯೂನಿಫಾರ್ಮು, ಸ್ಕೂಲ್ ಬ್ಯಾಗು ಮತ್ತು ಶೂಸ್ ಈ ಥರ ಸಿಗುತ್ತೆ ಫ್ರೆಂಡ್ಸ್. ಮತ್ತು ಬೇರೆ ಕಲರ್ ಡ್ರೆಸ್ ಅವೆಲ್ಲ ಸಿಗಲ್ಲ. ಓಕೆ, ಅವರು ಹೇಳಿರೋ ಶಾಪಲ್ಲಿನೇ ಬಂದಿದ್ದೀವಿ, ತೊಗೊತಾ ಇದ್ದೀವಿ ನೋಡಿ. ಇವಾಗ ಫಸ್ಟ್ ಆಫ್ ಆಲು ನಮ್ಮ ಅಪ್ಪದು ಬಟ್ಟೆ ತೊಗೊತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಬಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಕಲರ್ ಚೇಂಜ್ ಮಾಡಿದರೆ ಚೆನ್ನಾಗಿದೆ ಕಲರ್. ಡಾರ್ಕ್ ಇದು ಚಡ್ಡಿ ಮತ್ತು ಯಾವುದು ಸ್ಕೈ ಬ್ಲೂ ಶರ್ಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂದ್ರೆ ತುಂಬ ಇಷ್ಟ ಆಯಿತು ಕಲರ್. ಮತ್ತು ನಮ್ಮ ಅಪ್ಪುಗೆ ಫಸ್ಟ್ ನೋಡಿದ್ವಿ, ಅದು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಸೈಜ್. ಆಮೇಲೆ ಇವಾಗ ನಮ್ಮ ರಿಮ್ಶಾಗೆ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಮಕ್ಕಳಿಗೆ 1 ನಂಬರ್ ಜಾಸ್ತಿ ದೊಡ್ಡದೇ ತೊಗೋಬೇಕು, ಪೂರ್ತಿ ದೊಡ್ಡದಲ್ಲ. ಯಾಕಂದರೆ ಮಕ್ಕಳು ಬೆಳವಣಿಗೆ ತುಂಬ ಫಾಸ್ಟಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ಜಲ್ದಿ ದೊಡ್ಡವರಾಗ್ತಾರೆ, ಹೆಂಗೆ ದೊಡ್ಡವರಾಗ್ತಾಯಿದ್ರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅವರಿಗೆ 1-2 ನಂಬರ್ ಜಾಸ್ತಿನೇ ತೊಗೋಬೇಕಂತ ಹೇಳಿ ಸ್ವಲ್ಪ ದೊಡ್ಡದು ತೊಗೊತಾ ಇದ್ದೀವಿ. ಯಾಕಂದರೆ 2 ವರ್ಷ ಉಟ್ಕೋಬೇಕಲ್ಲ, ಈ ವರ್ಷ ಮತ್ತು ಮುಂದಿನ ವರ್ಷ. ಅದಕ್ಕೋಸ್ಕರ ಪ್ರತಿ ವರ್ಷ ತೊಗೊಳಕ್ಕಂದ್ರೆ ಆಗಲ್ಲ ಫ್ರೆಂಡ್ಸ್. ನೋಡಿ, ನಮ್ಮ ರಿಮ್ಶಾಗಂತರೂ ಬಟ್ಟೆ ಅದು ನೋಡಿ, ಬಟ್ಟೆ ಮೇಲೆ ಇದು ಏನಂತಾರೆ ಅಬ್ದುಲ್ ಕಲಾಮಿಂದು ಫೋಟೋ ಇದೆ ನೋಡಿ ಫ್ರೆಂಡ್ಸ್. ಆಯಿತು, ತೊಗೊಳ್ಳೋದಂತರ ಆಯಿತು. ನಮ್ಮ ರಿಮ್ಶಂದೂ ಅಪ್ಪದು ಬಟ್ಟೆ ಸೈಜ್ ಅಂತೂ ಸಿಕ್ಕಿದೆ, ಸೈಡಲ್ಲಿ ಇಟ್ಟಿದ್ದೀವಿ. ಅದ್ರ ಜೊತೆಗೆ
ಬೆಲ್ಟ್ ಕೊಡ್ತಾ ಇದ್ದಾರೆ ನೋಡಿ. ಇದು ಅಂತೆ ಬೆಲ್ಟು. ಓಕೆ, ಅವ್ರ ಸ್ಕೂಲ್ ಹೆಸರೇನು ಅಬ್ದುಲ್ ಕಲಾಂ ಅಲ್ಲ ಫ್ರೆಂಡ್ಸ್, ಅವ್ರ ಸ್ಕೂಲ್ ಹೆಸರೆಲ್ಲ ಹಾಕಿದ್ದಾರೆ ಎಲ್ಲ ನೋಡಿ. ಮತ್ತು ಈ ಬಟ್ಟೆ ಜೊತೆಗೆ ಬ್ಲೂ ಕಲರ್ ಸಾಕ್ಸ್ ಅಂತೆ, ಅದಕ್ಕೋಸ್ಕರ ಅದನ್ನು ಸಾಕ್ಸನ್ನು ತೊಗೊಂಡಿದ್ದೀವಿ. ಮತ್ತು ಇದು ಶನಿವಾರದ ಬಟ್ಟೆ ಇದಾವಲ್ಲ, ಆ ಬಟ್ಟೆ ಜೊತೆಗೆ ಬ್ಲ್ಯಾಕ್ ಸಾಕ್ಸ್ ಅಂತೆ, ಅದನ್ನು ತೊಗೊಂಡಿದ್ದೀವಿ. ಆಯಿತು, ಇವೆಲ್ಲ ತೊಗೊಂಡಿದ್ವಿ. ಮತ್ತು ಇವೆಲ್ಲ ತೊಗೊಂಡಿದ್ದ ನಂತರ ಇನ್ನೊಂದು ಶೂಸ್ ತೊಗೊಳೋದಿತ್ತು ಫ್ರೆಂಡ್ಸ್. ನಮ್ಮ ರಿಮ್ಷಾಗೆ ಅಷ್ಟೇ ತೊಗೊತಾ ಇದ್ದೀವಿ ಶೂಸ್, ಯಾಕಂದರೆ ನಮ್ಮ ಅಪ್ಪುಗೆ ಶೂಸು ಹೋದ ವರ್ಷ ತೊಗೊಂಡಿರೋದು ಇದೆ, ಅದಕ್ಕೋಸ್ಕರ ನಮ್ಮ ಅಪ್ಪಗೆ ತೊಗೊತಾ ಇಲ್ಲ. ಅವು ಚೆನ್ನಾಗೇ ಇದ್ದಾವೆ, ಅವು ಇನ್ನೂ ಹೊಸವೇ ಇದ್ದಾವೆ. ಅದಕ್ಕೋಸ್ಕರ ರಿಮ್ಷಾದಂತರೂ ಅದು LKGನಾಗೆ ತೊಗೊಂಡಿರೋದು, ಇವಾಗ 1ನೇ ಕ್ಲಾಸ್. LKGನಾಗ ತೊಗೊಂಡಿರೋದಲ್ಲ, ಇವಾಗ ಅದು ತುಂಬ ಚಿಕ್ಕದಾಗ್ತಾಯಿದೆ, ಟೈಟ್ ಆಗ್ತಾಯಿತ್ತು. ಅದಕ್ಕೆ ನಮ್ಮ ರಿಮ್ಷಾಗೆ ತೊಗೊತಾ ಇರೋದು ಅಷ್ಟೇ ನೋಡಿ. ಶೂಸ್ ಅಂದರೂ ತೊಗೊಳೋದಾಯಿತು. ಇವಾಗೇ ನೋಡಿ ಬಿಲ್ ಹಾಕಿದ್ದಾರೆ. ಎಷ್ಟಾಗಿದೆ ಗೊತ್ತಾ? 1,860 ರೂಪಾಯಿ ಆಗಿದೆ ನೋಡಿ ಇದು ಎಲ್ಲ. ಮತ್ತು ಫ್ರೆಂಡ್ಸು, ಇದು ಯೂನಿಫಾರ್ಮ್ ತೊಗೋಬೇಕಂದ್ರೆ ಅವ್ರು ಹೇಳಿದ್ದ ರೇಟಿಗೆ ತೊಗೋಬೇಕು. ರೇಟು ಫಿಕ್ಸ್ ಇರುತ್ತೆ ನೋಡಿ, 1 ರೂಪಾಯಿನೂ ಕಡಿಮೆ ಮಾಡಲ್ಲ. ಯಾಕಂದರೆ ನಮ್ಮದು ಅನಿವಾರ್ಯ, ಮಕ್ಕಳಿಗೆ ಉಡಿಸಿ ಕಳಿಸ್ಲೇಬೇಕಲ್ವಾ, ಆ ಥರ ಫ್ರೆಂಡ್ಸ್. ಅದಕ್ಕೋಸ್ಕರ ಮತ್ತು ರೇಟನ್ನು ಕಡಿಮೆ ಮಾಡಿಲ್ಲ, ಅವ್ರು ಎಷ್ಟು ಹೇಳಿದ್ರೆ ಅಷ್ಟು ರೇಟಿಗೆ ತೊಗೊಳ್ತಾ ಇದ್ದೀವಿ. ಆಯಿತು, ಇದೊಂದು ಟೆನ್ಷನ್ ಅಂತೂ ಕ್ಲಿಯರ್ ಆಯಿತು. ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ. ಮತ್ತು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ.